ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ರೀಸೆಂಟ್ ಆಗಿ ಬಾಲಿವುಡ್ ಅಲ್ಲಿ ರಿಲೀಸ್ ಆಗಿರೋ ಚಾವಾ ಸಿನಿಮಾ ನೋಡಿದೆ. ಇದರಲ್ಲಿ ವಿಕ್ಕಿ ಕೌಶಲ್ ಅವರು ರಶ್ಮಿಕಾ ಮಂದನ್ ಅವರು ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ವಿಕ್ಕಿ ಕೌಶಲ್ ಅವರು ಛತ್ರಪತಿ ಸಂಭಾಜಿ ಮಹಾರಾಜ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಛತ್ರಪತಿ ಸಂಭಾಜಿ ಮಹಾರಾಜ್ ಯಾರಂದ್ರೆ ಶಿವಾಜಿ ಅವರ ಪುತ್ರ. ಇವ್ರ ಬಗ್ಗೆ ನಾವು ಎಲ್ಲೂ ಕೇಳಿರಲ್ಲ ಜಾಸ್ತಿ. ಮೇ ಬಿ ನಾವು ಜಾಸ್ತಿ ಕೇಳಿರೋದೇನಂದ್ರೆ ಶಿವಾಜಿ ಮಹಾರಾಜ್ ಬಗ್ಗೆ ತುಂಬಾ ಕೇಳಿರ್ತೀವಿ. ಅಷ್ಟು ಜನಕ್ಕೆ ಈ ಸಿನಿಮಾ ಅಷ್ಟು ಜನ ಕನ್ನಡಿಗರು ಈ ಸಿನಿಮಾನ ಅವಾಯ್ಡ್ ಮಾಡ್ತಿದ್ದಾರೆ, ಬಾಯ್ಕಾಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಛತ್ರಪತಿ ಶಿವಾಜಿ ಅವ್ರ ಸೈನ್ಯ ಏನಿದೆ ಅದು ಕರ್ನಾಟಕದ ಮೇಲೆ ದಾಳಿ ಮಾಡಿದ್ರಂತ ಹಿಸ್ಟ್ರಿಯಲ್ಲಿ ಇದೆ. ನಮ್ಮ ರಾಜರ ಮೇಲೆ ಅವ್ರ ಮೇಲೆ ದಾಳಿ ಮಾಡಿದಂತ ಚರಿತ್ರೆ ಇದೆ. ಬಟ್ ಇದು ಸಿನಿಮಾ ತರನೇ ನೋಡ್ಬೇಕು. ಇಲ್ಲಿ ಯಾವ ಸಿನಿಮಾಗೂ ಲ್ಯಾಂಗ್ವೇಜ್ ಬರೀರಿಲ್ಲ. ಯಾಕಂದ್ರೆ ಛತ್ರಪತಿ ಶಿವರಾಜ್ ಮಹಾರಾಜ್ ಅವರು ಅವರ ಮರಾಠ ಕಿಂಗ್ಡಮ್ಗೋಸ್ಕರ ಹೋರಾಡಿದ್ರು. ಅವ್ರ ಭಾಷೆ, ಅವ್ರ ಸಂಸ್ಕೃತಿಗೋಸ್ಕರ. ಅವ್ರಿಗೂ ಕನ್ನಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅವ್ರು ಹಿಂದುತ್ವಗೋಸ್ಕರ ಛತ್ರಪತಿ ಶಿವರಾಜ್ ಮಹಾರಾಜ್ ಹೋರಾಟ ಮಾಡ್ಲಿಲ್ಲ. ಅವ್ರದ್ದು ಮರಾಠ ಎಂಪೈರ್ಗೋಸ್ಕರ ಅವ್ರು ಹೋರಾಟ ಮಾಡಿರೋದು. ಅದಕ್ಕೆ ಮರಾಠ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಒಂಥರ ದೇವ್ರ ತರನೇ ಪೂಜಿಸ್ತಾರೆ. ಇದು ಈ ಚಾವನ್ನ ಸಿನಿಮಾ ಬಂದು ಅವರ ಮಗನ ಕ್ಯಾರೆಕ್ಟರ್ ಸಂಭಾಜಿ ಮಹಾರಾಜ್ ಅವರ ಬಯೋಪಿಕ್ ತೆಗ್ದಿರೋ ಸಿನಿಮಾ. ಇದು ಬಯೋಪಿಕ್ ಅಂದ್ರೆ ಪೂರ್ತಿ ಎಲ್ಲ ತೆಗ್ದಿಲ್ಲ. ಅವ್ರ ಲೈಫ್ ಅಲ್ಲಿ ಏನೇನೋ ಮೇಜರ್ ಇನ್ಸಿಡೆಂಟ್ ಇದ್ರು ಅದನ್ನ ಬೇಸ್ ಆಗಿ ಸಿನಿಮಾ ತೆಗ್ದಿದ್ದಾರೆ. ಅದನ್ನ ನಾನೇನ್ ಹೇಳ್ತೀನಿ ಅಂದ್ರೆ ಕನ್ನಡಿಗರು ಈ ಸಿನಿಮಾ ಬಾಯ್ಕಾಟ್ ಮಾಡೋದು ಏನು ಅಂದ್ರೆ ಈ ಸಿನಿಮಾ ನಾವ್ಯಾಕೆ ನೋಡ್ಬೇಕು, ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಹಿಂದಿದಲ್ಲಿ ಅಂತ ಅನ್ಕೋಬಹುದು. ಬಟ್ ಯಾವ ಭಾಷೆಯಲ್ಲಿ ರಿಲೀಸ್ ಆದ್ರೆ ಈ ಸಿನಿಮಾದಲ್ಲಿ ಎಮೋಷನ್ ತುಂಬಾ ಚೆನ್ನಾಗಿದೆ. ಆಕ್ಷನ್ ಸೀಕ್ವೆನ್ಸ್ ಆಗಲಿ, ಕೊರಿಯೋಗ್ರಫಿ ಆಗಲಿ, ಡೈರೆಕ್ಷನ್ಸ್ ಆಗಲಿ, ಎಸ್ಪೆಷಲಿ ವಿಕ್ಕಿ ಕೌಶಲ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಕೆರಿಯರ್ ಅಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಚಾವ ಕ್ಯಾರೆಕ್ಟರ್ ಆ ಸಂಭಾಜಿ ಮಹಾರಾಜ್ ಕ್ಯಾರೆಕ್ಟರ್ ಅಂತ ಜೀವಿಸಿದಾರೆ ಅಂತ ಅನಿಸ್ಬೋದು. ತುಂಬಾ ಜನ ಹೇಳ್ತಾರೆ ಅಂದ್ರೆ ಟ್ವಿಟರ್ ಅಲ್ಲಿ ಎಲ್ಲ ಕಮೆಂಟ್ ಮಾಡ್ತಿರ್ತಾರೆ, ಅದೇನ್ ಆಕ್ಟಿಂಗ್ ಸುಮ್ಮನೆ ಅರಿಸ್ತಾ ಇರ್ತಾರೆ, ಅದೊಂದು ಆಕ್ಟಿಂಗ್ ಅನ್ನೋದು. ಅದು ಅರ್ಸೋ ತರನೇ ಕಿಚ್ಚಡ ತರನೇ ಕಾಣಿಸ್ತಾ ಇರ್ಬೋದು. ಬಟ್ ಆ ಕಣ್ಣಲ್ಲಿ ಕೂಡ ಎಕ್ಸ್ಪ್ರೆಷನ್, ಎಮೋಷನ್ ತುಂಬಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದರಿಂದ ಜಸ್ಟ್ ಒಂದು ಅರ್ಸಾಡೋದು ಕೂಗಾಡೋದಲ್ಲ, ಅದ್ರೊಂದು ಎಮೋಷನ್ ಇರ್ತದೆ. ಒಂದು ರೌರು ಶೌಟಿಂಗ್ ಹಿಂದ್ಗಡೆ ಒಂದು ಎಮೋಷನ್, ಒಂದು ಪೇನ್ ಇರುತ್ತೆ. ಅದನ್ನ ತುಂಬಾ ಜನ ಅರ್ಥ ಮಾಡ್ಕೊಂಡಿರಲ್ಲ. ಅದರಿಂದ ಈ ಸಿನಿಮಾ ಸ್ಟೋರಿ ಕೂಡ ಹಿಸ್ಟಾರಿಕ್ ಸ್ಟೋರಿ ಹಿಸ್ಟೋರಿಯಲ್ಲಿ ಏನ್ ನಡೆದಿದೆಯೋ ಅದ್ ನಂಗೆ ತೋರಿಸಿದಾರೆ. ಅಂದ್ರೆ ಮೊಘಲ್ಸ್ ನಮ್ಮ ದಕ್ಕನ್ ಪೀಠಭೂಮಿ ಅಂದ್ರೆ ದಕ್ಷಿಣ ಈ ಸೈಡ್ ಬಂದಾಗ ಈ ಮರಾಠ ಸಾಮ್ರಾಜ್ಯನ ಕಬ್ಜಾ ಮಾಡಕ್ ಬರ್ತಾರೆ. ಅವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಸತ್ತೋದ್ಮೇಲೆ ಸ್ಟೋರಿ ನಡೆಯುತ್ತೆ. ಅವ್ರ ಮಗ ದೊಡ್ಡನಾದ್ಮೇಲೆ ಸಂಭಾಜಿ ಮಹಾರಾಜ್ ಅವನು ಹೋಗಿ ಔರಂಗಜೇಬನ್ ಹೆಂಗ್ ಎದುರಾಕೊಂಡ ಅನ್ನೋದೇ ಈ ಸಿನಿಮಾ ಸ್ಟೋರಿ. ಈ ಸಿನಿಮಾ ಕ್ಲೈಮ್ಯಾಕ್ಸ್ ತುಂಬಾ ತುಂಬಾ ಸಕ್ಕತ್ತಾಗಿದೆ. ತುಂಬಾ ತುಂಬಾ ಎಮೋಷನಲ್, ಪೇನ್ಫುಲ್ ಆಗಿರುತ್ತೆ. ತುಂಬಾ ಬಾಧೆ ಅನ್ಸುತ್ತೆ. ತುಂಬಾ ಕ್ರೂರಿಯಲ್ ಆಗಿ ನಮ್ಮ ಸಂಭಾಜಿ ಮಹಾರಾಜ್ನ ಸಾಯಿಸ್ತಾರೆ. ಲಾಸ್ಟ್ 30-40 ಮಿನಿಟ್ಸ್ ಅಲ್ಲಿ ಸಿನಿಮಾ ಫ್ಯಾಂಟಾಸ್ಟಿಕ್ ಅನ್ಬೋದು. ಒಂಥರ ಮೈಂಡ್ ಬ್ಲೋಯಿಂಗ್ ಆಗಿರ್ತದೆ. ಆಕ್ಷನ್ ಸೀಕ್ವೆನ್ಸ್ ತುಂಬಾ ತುಂಬಾ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾ ಮೇಜರ್ ಅಡ್ವಾಂಟೇಜ್ ಏನಂದ್ರೆ ಈ ಸಿನಿಮಾಗೆ AR ರೆಹಮಾನ್ ಅವ್ರ ಮ್ಯೂಸಿಕ್ ತುಂಬಾ ತುಂಬಾ ಅಡ್ವಾಂಟೇಜ್ ಆಗಿರುತ್ತೆ. ತುಂಬಾ ತರ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಸಕ್ಕತ್ತಾಗಿರುತ್ತೆ. ಒಂದ್ ಕಡೆ ತುಂಬಾ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಅಷ್ಟೊಂದು ವರ್ಕೌಟ್ ಆಗಲಿ, ಮೆಜಾರಿಟಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಸೌಂಡ್ ಡಿಸೈನ್ ಆಗ್ಲಿ ತುಂಬಾ ತುಂಬಾ ಚೆನ್ನಾಗಿದೆ. ಇನ್ನು ಈ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಸ್ಟ್ಯೂಮ್ ಡಿಸೈನರ್ಸ್ ತುಂಬಾ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ವಿಕ್ಕಿ ಕೌಶಲ್ ಅವ್ರು ಹಾಕೋ ಆ ಕ್ಯಾರೆಕ್ಟರ್, ಕಾಸ್ಟ್ಯೂಮ್ ಡಿಸೈನ್ ತುಂಬಾ ತುಂಬಾ ಅದ್ಭುತವಾಗಿರ್ತೈತೆ. ತುಂಬಾ ಸ್ಟೈಲಿಶ್ ಆಗಿರ್ತೈತೆ. ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆ ಡ್ರೆಸ್. ಅದರಿಂದ ಕಾಸ್ಟ್ಯೂಮ್ ಡಿಸೈನ್, ಆರ್ಟ್ ವರ್ಕ್ ಕೂಡ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ರಶ್ಮಿಕಾ ಮಂದನ್ ಅವ್ರ ಕ್ಯಾರೆಕ್ಟರ್, ಅವ್ರದ್ದು ಸ್ವಲ್ಪ ಡೀಸೆಂಟ್ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರ್ ಬಂದಾಗ ಸ್ವಲ್ಪ ಬೋರಿಂಗ್ ಟೈಪ್ ಆಫ್ ಹೋಗುತ್ತೆ, ಸ್ಲೋ ಪೇಸ್ ಆಗಿ ಹೋಗುತ್ತೆ. ಬಟ್ ಮಿಕ್ಕಿದ ಸಿನಿಮಾ ಟೋಟಲ್ ಎಲ್ಲ ಎಂಗೇಜಿಂಗ್ ಆಗಿ, ಎಂಟರ್ಟೈನ್ಮೆಂಟ್ ಆಗಿ, ಒಂಥರ ತುಂಬಾ ಕಡೆ ಗೂಸ್ ಬಂಪ್ಸ್ ಕೂಡ ಬರ್ತಿರ್ತವೆ. ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಸಿನಿಮಾ ಮಾತ್ರ. ಅದರಿಂದ ನಾನೇನ್ ಹೇಳ್ತೇನೆ ಅಂದ್ರೆ ಇದು ಮರಾಠ ಕನ್ನಡಿಗರು ಈ ತರ ಅಲ್ಲ. ಒಬ್ಬ ನಮ್ಮ ರಾಜ, ಶಿವಾಜಿ ಆಗ್ಲಿ, ಸಂಭಾಜಿ ಮಹಾರಾಜ ಆಗ್ಲಿ, ಅವ್ರು ನಮ್ಮ ಭಾರತೀಯರು, ಅವ್ರು ನಮ್ಮ ಭಾರತೀಯ ರಾಜಗಳು, ಅವ್ರ ಬೇರೆ ದೇಶದಲ್ಲ. ಅದರಿಂದ ಇದು ನಮ್ಮ ಭಾಷೆ ಪಕ್ಕಕ್ಕೆ ಇಟ್ಟು ಒಂದು ಸಿನಿಮಾ ತರ ಹೋಗಿ ನೋಡೋಣ. ಅದರಿಂದ ಖಂಡಿತ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು. ಕನ್ನಡದಲ್ಲಿ ರಿಲೀಸ್ ಆಗದಿದ್ರು ಹಿಂದಿಯಲ್ಲೇ ಹೋಗಿ ನೋಡಿ. ಇದ್ರಿಂದ ಏನು ಕನ್ನಡಕ್ಕೆ ಅವಮಾನ ಅಂತ ಅಲ್ಲ. ಇದೊಂದು ಜಸ್ಟ್ ಸಿನಿಮಾ. ಅವ್ರ ನಾಡಿಗೆ ಹಂಗಂತ ನೀವ್ ಅನ್ಕೋಬಹುದು, ನಮ್ ಕನ್ನಡದಲ್ಲಿ ಯಾರು ರಾಜಗಳಿಲ್ವಾ, ಅವ್ರ ಬಗ್ಗೆ ಯಾಕೆ ತೆಗಿಯಲ್ಲ? ಇಮ್ಮಡಿ ಪುಲಿಕೇಶಿ ಅವರು ಇದ್ದಾರೆ, ಕೆಂಪೇಗೌಡ ಇವ್ರ ಬಗ್ಗೆ ತೆಗಿಬಹುದು. ನಮ್ಮ ಕನ್ನಡದಲ್ಲಿ ಅಷ್ಟೊಂದು ಧೈರ್ಯ ಯಾರು ಮಾಡ್ತಾ ಇಲ್ಲ, ಸಾಹಸನ ಯಾರು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇದಾರೆ ಅಂದ್ರೆ ಅವ್ರು ಸಕ್ಸಸ್ ಕಂಡ್ಕೊಡ್ತಾ ಇದ್ದಾರೆ. ನಾವು ಮಾಡಿದ್ರೆ ನಮಗೂ ಸಕ್ಸಸ್ ಸಿಗುತ್ತೆ. ಇಂಥ ಸಿನಿಮಾ ಮಾಡಿದ್ರೆ ಖಂಡಿತ ಜನ ನೋಡ್ತಾರೆ. ಅದರಿಂದ ನಮ್ಮ ಬರೋ ಯಂಗ್ ಡೈರೆಕ್ಟರ್ಸ್ ಆಗಲಿ, ರೈಟರ್ಸ್ ಆಗಲಿ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಂಥ ಸಬ್ಜೆಕ್ಟ್ ತೆಗಿಬೇಕು. ಕಮರ್ಷಿಯಲ್ ಸಿನಿಮಾ ವರ್ಷಕ್ಕೊಂದು ತೆಗೆದ್ರು ಇಂಥ ಸಿನಿಮಾ ಆಗೋಗ ಬಂದ್ರೆ ನಮ್ಮ ಇಂಡಸ್ಟ್ರಿ ಕೂಡ ಬೆಳೆಯೋಕೊಂದು ಇದಿರುತ್ತೆ. ನಾನು ಹೇಳ್ತೀನಿ ಅಂದ್ರೆ ಚಾವಾ ಸಿನಿಮಾ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ. ಡೋಂಟ್ ಮಿಸ್. ಆ ಒಳ್ಳೆ ಎಮೋಷನ್ಸ್ ಇದೆ. ಲಾಸ್ಟ್ 20-30 ಮಿನಿಟ್ಸ್ ಆದ್ರೆ ನೋಡಕ್ ಕೂಡ ಆಗಲ್ಲ, ಅಷ್ಟೊಂದು ಕ್ರೂಯಲ್ ಆಗಿರುತ್ತೆ. ಬಟ್ ಇದು ಹಿಸ್ಟ್ರಿ ನಾವು ನೋಡ್ಲೇಬೇಕಾಗುತ್ತೆ, ಕೇಳಲೇಬೇಕಾಗುತ್ತೆ. ಅದರಿಂದ ನಾನು ಹೇಳ್ತೀನಿ ಅಂದ್ರೆ ಡೋಂಟ್ ಮಿಸ್. ಖಂಡಿತ ಥಿಯೇಟರ್ ವಾಚ್ ಮಾಡಿ. ನೀವು ಒಂದ್ ವೇಳೆ ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾ ಹೆಂಗಂತ ಖಂಡಿತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.